ಗಣೇಶನು ಆ ದಿನ ವಾಯುವಿಹಾರಕ್ಕೆ ಹೊರಟಿದ್ದ. ಆಕಾಶದಲ್ಲಿ ಮೋಡಗಳು ನಿಧಾನವಾಗಿ ತೇಲುತ್ತಿದ್ದವು. ಗಾಳಿ ಮೃದುವಾಗಿ ಬೀಸುತ್ತಿತ್ತು. ತನ್ನ ದೊಡ್ಡ ಹೊಟ್ಟೆಯನ್ನು ತೂಗಿಸುತ್ತಾ ಮುದ್ದಾದ ಮುಖದಲ್ಲಿ ನಗುವಿನ ಕಿರಣ ಹೊಳೆಯುತ್ತಾ ಗಣೇಶನು ಹರ್ಷದಿಂದ ಸಾಗುತ್ತಿದ್ದ. ಅವನ ಹೆಜ್ಜೆಗಳು ಭೂಮಿಗೆ ತಟ್ಟಿದಾಗ ಭೂಮಿಯೇ ಸಂತೋಷದಿಂದ ಕಂಪಿಸುತ್ತಿರುವಂತೆ ಕಂಡಿತು. ಅಷ್ಟರಲ್ಲಿ ಎದುರುಗಡೆ ಶನಿದೇವನು ಕಾಣಿಸಿಕೊಂಡ. ಶನಿಯು ತನ್ನ ಕಟುವಾದ ದೃಷ್ಟಿಯಿಂದಲೇ ಲೋಕವನ್ನು ಬೆಚ್ಚಿಬೀಳಿಸುವವನು. ಅವನ ಕಣ್ಣುಗಳು ಕಪ್ಪಾಗಿ ಹೊಳೆಯುತ್ತಾ ಅವನ ಹೆಜ್ಜೆಗಳು ಭಾರವಾಗಿ ಬಡಿದುಕೊಂಡು ಬರುತ್ತಿದ್ದವು. ಗಣೇಶನನ್ನು ನೋಡಿ ಶನಿಯ ಮನಸ್ಸಿನಲ್ಲಿ ಒಂದು ಕೀಟಲೆ ಹುಟ್ಟಿತು. ಈ ಮುದ್ದಾದ ಗಿಡ್ಡ ಬುಡ್ಡ ಗಣೇಶನನ್ನು ಸ್ವಲ್ಪ ಆಟವಾಡಿಸಬೇಕು ಎಂದುಕೊಂಡ. ಗಣೇಶನು ಶನಿಯ ದೃಷ್ಟಿಯನ್ನು ಗಮನಿಸಿದ. ಶಿವನಿಗೆ ಹೆದರದ ನಾನು ಶನಿಗೆ ಹೆದರುತ್ತೇನಾ ಎಂದುಕೊಂಡರೂ ಮನಸ್ಸಿನಲ್ಲಿ ಸ್ವಲ್ಪ ಆಟವಾಡಿಸಬೇಕು ಎಂಬ ಕುತೂಹಲ ಮೂಡಿತು. ತಕ್ಷಣವೇ ಗಣೇಶನು ಓಡತೊಡಗಿದ. ಅವನ ದೊಡ್ಡ ಹೊಟ್ಟೆ ತೂಗುತ್ತಾ ಅವನ ದೇಹವು ಗೆಡ್ಡನೆ ನಡುಗುತ್ತಾ ಅವನು ಓಡುತ್ತಿದ್ದ. ಶನಿಯು ಹಿಂದೆ ಓಡಿದ. ಅವನ ಹೆಜ್ಜೆಗಳು ಭೂಮಿಯನ್ನು ಬಡಿದುಕೊಂಡು ಗಾಳಿ ಕತ್ತಲೆಯಂತೆ ಹರಿಯುತ್ತಿತ್ತು. ಗಣೇಶನು ಓಡಿ ಸುಸ್ತಾದ. ಅವನ ಉಸಿರು ಗಟ್ಟಿಯಾಗಿ ಹರಿಯುತ್ತಿತ್ತು. ಶನಿಯು ಇನ್ನಷ್ಟು ಕೋಪಗೊಂಡ. ಈ ಗಣೇಶ ನನ್ನಿಂದ ತಪ್ಪಿಸಿಕೊಳ್ಳುತ್ತಾನೆಯೇ? ಹೇಗಾದರೂ ಹಿಡಿಯಲೇಬೇಕು ಎಂದುಕೊಂಡ. ಅಷ್ಟರಲ್ಲಿ ಗಣೇಶನ ಕಣ್ಣುಗಳಿಗೆ ಒಂದು ಹಸು ಬಿತ್ತು. ಹಸು ಹಸಿರು ಹುಲ್ಲನ್ನು ಮೇಯುತ್ತಾ ಶಾಂತವಾಗಿ ನಿಂತಿತ್ತು. ಗಣೇಶನು ತಕ್ಷಣವೇ ಹಸುವಿನ ಮುಂದೆ ಗರಿಕೆಯಾಗಿ ಕುಳಿತ. ಅವನ ಬುದ್ಧಿ ಚುರುಕಾಗಿ ಕೆಲಸ ಮಾಡಿತು. ಶನಿ ನನ್ನನ್ನು ಗುರುತಿಸಿದರೂ ಹಸು ನನ್ನನ್ನು ರಕ್ಷಿಸಬಹುದು ಎಂದುಕೊಂಡ. ಶನಿಯು ಓಡಿ ಬಂದು ಗಣೇಶನನ್ನು ಹಿಡಿಯಲು ಯತ್ನಿಸಿದ. ಆದರೆ ಹಸು ಗರಿಕೆಯನ್ನು ತಿಂದುಬಿಟ್ಟಿತು. ಗಣೇಶನು ಹಸುವಿನ ಒಳಗೆ ಅಡಗಿದ. ಶನಿಯು ಕೋಪದಿಂದ ಹಸುವಿನೊಳಗೆ ಹುಡುಕಲು ಶುರು ಮಾಡಿದ. ಅವನ ದೃಷ್ಟಿ ಕತ್ತಲೆಯಂತೆ ಹಸುವಿನೊಳಗೆ ಹರಿಯಿತು. ಗಣೇಶನು ತಕ್ಷಣವೇ ಮತ್ತೊಂದು ಬುದ್ಧಿ ಬಳಸಿ ಹಸುವಿನ ಸಗಣಿಯಾಗಿ ಹೊರಬಂದ. ಅವನ ರೂಪವು ಅಸಹ್ಯಕರವಾಗಿದ್ದರೂ ಅವನ ಬುದ್ಧಿಯೂ ಅದ್ಭುತವಾಗಿತ್ತು. ಶನಿಯು ಅದನ್ನು ನೋಡಿ ಬೆಚ್ಚಿಬಿದ್ದ. ಸಗಣಿಯನ್ನು ಮುಟ್ಟುವುದು ನನಗೆ ಸಾಧ್ಯವಿಲ್ಲ ಎಂದುಕೊಂಡು ಹಿಂದೆ ಸರಿದ. ಶನಿಯು ಕೋಪದಿಂದ ಮರಳಿದ. ಗಣೇಶನು ನಗುತ್ತಾ ತನ್ನ ಬುದ್ಧಿಯ ಜಯವನ್ನು ಆಚರಿಸಿದ. ಬಲದಿಂದಲ್ಲ, ಬುದ್ಧಿಯಿಂದಲೇ ಶತ್ರುವನ್ನು ಜಯಿಸಬಹುದು ಎಂಬ ಪಾಠವನ್ನು ಲೋಕಕ್ಕೆ ಬೋಧಿಸಿದ. ಭಾರತೀಯ ಸಂಸ್ಕೃತಿಯಲ್ಲಿ ಗೋವು ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದೆ. ಇದು ಕೇವಲ ಪಶು ಎಂದು ಪರಿಗಣಿಸಲಾಗುವುದಿಲ್ಲ, ಬದಲಾಗಿ ಮಾನವನ ಧಾರ್ಮಿಕ, ಶಾರೀರಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ನೇರವಾಗಿ ಸಂಬಂಧ ಹೊಂದಿದೆ. ಹಳೆಯ ಪುರಾಣಗಳು, ಶಾಸ್ತ್ರಗಳು ಮತ್ತು ಜನಮಾನದ ನಂಬಿಕೆಗಳು ಗೋವಿನ ಪ್ರತಿಯೊಂದು ಅಂಗವನ್ನು ಗೋಮೂತ್ರ, ಸಗಣಿ, ಕುರುಳು, ಭಸ್ಮ, ಪವಿತ್ರ, ಶುದ್ಧ ಮತ್ತು ಔಷಧಿ ಗುಣವಿರುವುದಾಗಿ ವರ್ಣಿಸುತ್ತವೆ. ಈ ಮಾರ್ಗದಲ್ಲಿ ಗೋವು ಮಾನವನ ಶರೀರ, ಮನಸ್ಸು ಮತ್ತು ಆತ್ಮದ ಶುದ್ಧತೆಗೆ ಕಾರಣವಾಗುತ್ತದೆ. ಶನಿ ದೋಷ ನಿವಾರಣೆಗೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ವಿವರಿಸಿರುವ ಪದ್ಧತಿಗಳು ನಮಗೆ ಗೋವು ಮತ್ತು ಸಗಣಿಯ ಮಹತ್ವವನ್ನು ತೋರಿಸುತ್ತವೆ. ಶನಿ ಗ್ರಹದ ಕೆಟ್ಟ ಪರಿಣಾಮಗಳನ್ನು ತಡೆಯಲು ಶನಿಯ ಹತ್ತಿರ ಸುಳಿಯದಂತೆ ಸಗಣಿಯನ್ನು ಗೋಪುರದ ರೀತಿಯಲ್ಲಿ ಹಚ್ಚಿ 21 ಗರಿಕೆ ಸೇರಿಸಿ ವಿಧಿವತ್ತಾಗಿ ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ. ಈ ವಿಧಾನವು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದರ ಹಿಂದೆ 2 ಮಹತ್ವದ ಅಂಶಗಳನ್ನು ತಿಳಿಸುತ್ತದೆ. ಮೊದಲನೆಯದಾಗಿ, ಗರಿಕೆ ಎಂಬ ಸಸ್ಯವು ಶಕ್ತಿಶಾಲಿ ಔಷಧಿ ಗುಣವನ್ನು ಹೊಂದಿದೆ ಮತ್ತು ಎರಡನೆಯದಾಗಿ, ಸಗಣಿ ತನ್ನ ಸ್ವಾಭಾವಿಕ ಶುದ್ಧತೆ ಮತ್ತು ಪವಿತ್ರತೆಯನ್ನು ಪ್ರದರ್ಶಿಸುತ್ತದೆ. ಈ ರೀತಿಯ ಆಚರಣೆಗಳು ಧಾರ್ಮಿಕ, ವೈಜ್ಞಾನಿಕ ಹಾಗೂ ಶರೀರಾತ್ಮೀಯ ಹಿತವನ್ನು ಒದಗಿಸುತ್ತವೆ. ಗೋಮಯದಿಂದ ಶುದ್ಧವಾಗಿರುವ ಸ್ಥಳಗಳಲ್ಲಿ ಸೊಳ್ಳೆಗಳು ಬರದಿರುವುದು ಅದರ ಸ್ವಾಭಾವಿಕ ಶುದ್ಧತೆಯನ್ನು ಸೂಚಿಸುತ್ತದೆ.
ಇಂತಹ ನೆಲದಲ್ಲಿ ಮಲಗಿದರೆ ದೇಹದ ನೋವು, ವಿಶೇಷವಾಗಿ ಬೆನ್ನು ನೋವು ಕಡಿಮೆಯಾಗುತ್ತದೆ. ಇದರಿಂದ ಗೋಮಯವು ಕೇವಲ ಪೌರಾಣಿಕ ಶಕ್ತಿ ನೀಡುವ ಸಾಂಪ್ರದಾಯಿಕ ಉಪಕರಣವಲ್ಲ, ಅದು ಶರೀರದ ಆರೋಗ್ಯಕ್ಕೆ ಸಹಾಯಕವಾಗಿರುವ ನೈಜ ವಿಷಯವಾಗಿದೆ. ಸಗಣಿಯನ್ನು ತಟ್ಟಿ ಒಣಗಿಸಿ ಕುರುಳು ಮಾಡಿ ಸುಟ್ಟ ಭಸ್ಮವು ಪವಿತ್ರ ವಿಭೂತಿಯಾಗುತ್ತದೆ. ಪುರುಷರು ಸ್ನಾನ ಮಾಡಿ ಭಸ್ಮವನ್ನು ಧರಿಸಿದಾಗ, ಸಂಧ್ಯಾ ವಂದನೆ ಮತ್ತು ಪೂಜಾ ಕಾರ್ಯಗಳನ್ನು ಮಾಡಿದ್ದಾಗ ದೇಹದಲ್ಲಿ ಅಗೋಚರ ಶಕ್ತಿ ವ್ಯಾಪಿಸಿ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ. ಪುರಾಣಗಳಲ್ಲಿ ಈ ಪ್ರಕ್ರಿಯೆಯನ್ನು ವಿವರಿಸಿ, ಭಸ್ಮವನ್ನು ಧರಿಸುವ ಮೂಲಕ ಮಾನವನ ಧರ್ಮ, ಆರೋಗ್ಯ ಮತ್ತು ಆತ್ಮಶುದ್ಧಿಗೆ ಹಿತಕರವಾಗುತ್ತದೆ ಎಂದು ತಿಳಿಸಲಾಗಿದೆ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇಂದ್ರಾಕ್ಷಿ ಮಂತ್ರ ಪಠಿಸಿದ ಭಸ್ಮವನ್ನು ಅವರಿಗೆ ಹಚ್ಚಿದರೆ ದೃಷ್ಟಿದೋಷ, ರಚ್ಚೆ ಹಿಡಿದು ಅಳುವುದು, ಹೆದರಿಕೆ, ಜ್ವರ ಮುಂತಾದ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ದೊರಕುತ್ತದೆ. ಹಳೆಯ ಪೌರಾಣಿಕ ವಿಧಾನಗಳು ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವುದಕ್ಕೆ ಸಹಾಯ ಮಾಡುತ್ತವೆ. ನಮ್ಮ ಹಿರಿಯರು ಗೋಮೂತ್ರ, ಸಗಣಿ, ಭಸ್ಮಗಳ ವೈಜ್ಞಾನಿಕ ಗುಣಗಳನ್ನು ನೇರವಾಗಿ ಹೇಳದೆ ಪುರಾಣ ಕಥೆಗಳ ಮೂಲಕ ಅವುಗಳ ಶಕ್ತಿಯನ್ನು ತಿಳಿಸಿದರು. ಇದರಿಂದ ಜನರ ನಂಬಿಕೆ ಮತ್ತು ಗೌರವ ಹೆಚ್ಚುತ್ತದೆ. ಈ ರೀತಿಯ ಪೌರಾಣಿಕ ತಂತ್ರಗಳು ಧಾರ್ಮಿಕ ಆಚರಣೆಗಳಿಗೆ ಪ್ರಾಮಾಣಿಕತೆಯನ್ನು ಕೊಡುತ್ತವೆ ಮತ್ತು ಸಮಗ್ರ ಆರೋಗ್ಯದ ಹಿತವನ್ನು ಒದಗಿಸುತ್ತವೆ. ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಒಟ್ಟುಗೂಡಿಸಿದರೆ ಗೋವು ಪ್ರತಿಯೊಂದು ಭಾಗಕ್ಕೂ ಔಷಧಿ ಗುಣವಿದೆ. ಗೋಮೂತ್ರದಲ್ಲಿ ನೈಸರ್ಗಿಕ ಆಂಟಿಬಯೋಟಿಕ್ ಗುಣಗಳು ಇವೆ. ಸಗಣಿ ಮತ್ತು ಗರಿಕೆ ಶರೀರದಲ್ಲಿ ಉರುಳು, ಜ್ವರ, ನೋವು ಕಡಿಮೆ ಮಾಡುತ್ತವೆ. ಭಸ್ಮವು ಖನಿಜ ಆಧಾರಿತ ಶುದ್ಧೀಕರಣಕ್ಕೆ ಸಹಾಯಕವಾಗಿದೆ. ಈ ವೈಜ್ಞಾನಿಕ ಸತ್ಯಗಳು ಪೌರಾಣಿಕ ತಿಳಿವಳಿಕೆಯೊಂದಿಗೆ ಒಟ್ಟುಗೂಡಿಕೊಂಡು ಗೋವು ಮತ್ತು ಅದರ ಅಂಗಗಳನ್ನು ಶುದ್ಧ, ಪವಿತ್ರ ಮತ್ತು ಹಿತಕರವಾಗಿ ನೋಡಲು ನಮಗೆ ಮಾರ್ಗದರ್ಶನ ನೀಡುತ್ತವೆ. ಈ ರೀತಿಯಾಗಿ ಗೋವು, ಅದರ ಅಂಗಗಳು ಮತ್ತು ಅವುಗಳ ಉಪಯೋಗಗಳು ಧಾರ್ಮಿಕ, ಶಾರೀರಿಕ ಮತ್ತು ವೈಜ್ಞಾನಿಕ ಹಿತವನ್ನು ಒದಗಿಸುತ್ತವೆ. ಗೋಮೂತ್ರ, ಸಗಣಿ, ಭಸ್ಮಗಳ ಮೂಲಕ ಮಾನವನ ಶರೀರ, ಮನಸ್ಸು ಮತ್ತು ಆತ್ಮಶುದ್ಧಿ ಸಾಧಿಸಬಹುದು. ಹಳೆಯ ಪುರಾಣ ಕಥೆಗಳು, ಶಾಸ್ತ್ರಗಳು ಭಾವನೆ ಮತ್ತು ನಂಬಿಕೆಗಳ ಮೂಲಕ ಗೌರವವನ್ನು ಬೆಳೆಸುವ ಶ್ರೇಷ್ಠ ತಂತ್ರವನ್ನು ಅನುಸರಿಸಿದ್ದವು. ಇವು ಮಾನವನ ಧರ್ಮ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಹಿತಕರವಾಗಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಶನಿ ದೇವರು ನ್ಯಾಯ, ಶಕ್ತಿ ಮತ್ತು ಕಠಿಣತೆಯ ಪ್ರತೀಕವಾಗಿ ಆರಾಧಿಸಲ್ಪಡುತ್ತಾರೆ. ಶನಿ ಗ್ರಹವು ತನ್ನ ಪರಿಣಾಮದಿಂದ ವ್ಯಕ್ತಿಯ ಜೀವನದಲ್ಲಿ ವಿಳಂಬ, ಸಂಕಷ್ಟ, ಕಾಯಿಲೆ, ಆರ್ಥಿಕ ಕಷ್ಟ ಮತ್ತು ಮಾನಸಿಕ ಚಿಂತನೆಗಳನ್ನು ತರಬಲ್ಲದು. ಹೀಗಾಗಿ ಶನಿದೇವರನ್ನು ಪೂಜಿಸುವುದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದು ಮಾನಸಿಕ ಶಕ್ತಿ, ಧೈರ್ಯ ಮತ್ತು ನೈತಿಕತೆಯನ್ನು ವೃದ್ಧಿಸುವ ಸಾಧನವೂ ಆಗಿದೆ. ಶನಿವಾರ ದಿನವು ಶನಿಯ ಆರಾಧನೆಗೆ ವಿಶೇಷವಾದ ದಿನ. ಹಳೆಯ ಪುರಾಣಗಳು ಮತ್ತು ಶಾಸ್ತ್ರಗಳು ಶನಿವಾರದ ಪೂಜೆಯನ್ನು ಶ್ರೇಷ್ಠವೆಂದು ಹೇಳಿದ್ದಾರೆ. ಶನಿಯ ಆರಾಧನೆ ಶುದ್ಧ ಮನಸ್ಸಿನಿಂದ, ನೈತಿಕತೆಯ ಪಾಲನೆ, ಧೈರ್ಯ ಮತ್ತು ಸಹನೆಯೊಂದಿಗೆ ಮಾಡಬೇಕು. ಪೂಜಕನು ಪೂಜೆ ಮಾಡುವಾಗ ಶುದ್ಧ ವಸ್ತ್ರ ಧರಿಸಿ ಶುದ್ಧ ಸ್ಥಳದಲ್ಲಿ ಇದ್ದಾನೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಶನಿಯ ಆರಾಧನೆಯಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಧ್ಯಾನ ಮುಖ್ಯ, ಏಕೆಂದರೆ ಶನಿ ಕಠಿಣತನ ಮತ್ತು ನ್ಯಾಯದ ಪ್ರತೀಕ. ಆತನ ಮುಂದೆ ಮೋಸ, ಅಸತ್ಯ ಅಥವಾ ಕುತಂತ್ರಗಳಿರುವ ಮನಸ್ಸು ಫಲಕಾರಿ ಅಲ್ಲ. ಪೌರಾಣಿಕ ಶಾಸ್ತ್ರಗಳಲ್ಲಿ ಶನಿಯ ಆರಾಧನೆಗೆ ವಿಶೇಷ ವಸ್ತುಗಳು ಹಾಗೂ ವಿಧಾನಗಳು ಉಲ್ಲೇಖಿಸಲ್ಪಟ್ಟಿವೆ. ಕಪ್ಪು ಬಣ್ಣ, ಕಪ್ಪು ತಿಲ, ಗಂಧ, ತುಪ್ಪ, ಭಸ್ಮ, ಸಗಣಿ ಇತ್ಯಾದಿ ಪೂಜಾ ವಸ್ತುಗಳಲ್ಲಿ ಪ್ರಮುಖ. ಶನಿಯ ಪ್ರತಿಮೆಯ ಮುಂದೆ ತೈಲದ ದೀಪವನ್ನು ಪ್ರಜ್ವಲಿಸುವುದು ಶಕ್ತಿ ವೃದ್ಧಿಗೆ ಸಹಾಯಕ. ಪಠನೆ ಮಾಡಬಹುದಾದ ಶನಿ ಮಂತ್ರಗಳು, ಉದಾಹರಣೆಗೆ ಸಾಯ ಐಸ್ಕಾರ ನಮಃ,
ಶನಿವಾರ ದಿನಗಳಲ್ಲಿ ನಿತ್ಯ ಪಠಿಸುವುದು ಶ್ರೇಷ್ಠ. ಈ ಮಂತ್ರಗಳು ಶ್ರದ್ಧೆಯಿಂದ ಪಠಿಸಲ್ಪಟ್ಟಾಗ ಶನಿ ದೋಷ ನಿವಾರಣೆಗೆ ಸಹಾಯ ಮಾಡುತ್ತವೆ. ನೈತಿಕತೆಯ ಪಾಲನೆ ಶನಿಯ ಆರಾಧನೆಯಲ್ಲಿ ಮುಖ್ಯ. ಕೇವಲ ಪೂಜೆ, ಭಕ್ತಿ ಅಥವಾ ಮಂತ್ರ ಪಠಣ ಮಾತ್ರ ಸಾಕಾಗುವುದಿಲ್ಲ. ಸತ್ಯವಾಣಿ, ಧರ್ಮ ಪಾಲನೆ, ಸಹಾನುಭೂತಿ, ಪರೋಪಕಾರ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಇವು ಶನಿಯ ಪ್ರಭಾವವನ್ನು ಮೀರಲು ಅವಶ್ಯಕ. ಈ ನೈತಿಕತೆಯು ಶನಿದೇವರ ಆರಾಧನೆಯನ್ನು ಶಕ್ತಿಶಾಲಿಯಾಗಿಸುತ್ತವೆ ಮತ್ತು ದೈಹಿಕ, ಮಾನಸಿಕ ಹಾಗೂ ಧಾರ್ಮಿಕ ಕ್ಷೇಮವನ್ನು ಒದಗಿಸುತ್ತವೆ. ಶನಿವಾರ ಶನಿದೇವರನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿದಾಗ ಕಠಿಣತೆ, ಸಂಕಷ್ಟ, ಅಸಮತೋಲನ, ಜ್ವರ, ಕಠಿಣ ದುಃಖ ಮುಂತಾದ ಸಮಸ್ಯೆಗಳನ್ನು ನಿವಾರಣೆಯಾಗಿಸುತ್ತದೆ. ಆರಾಧನೆಯ ಫಲವಾಗಿ ಜೀವನದಲ್ಲಿ ಧೈರ್ಯ, ಸಹನೆ, ಶಾಂತಿ, ಆತ್ಮವಿಶ್ವಾಸ ಮತ್ತು ನೈತಿಕ ಸಮತೋಲನವು ವೃದ್ಧಿ ಪಡೆಯುತ್ತದೆ. ಮಕ್ಕಳ ಆರೋಗ್ಯ, ದೃಷ್ಟಿದೋಷ, ಭಯ ಮತ್ತು ಅಳವಳಿಕೆ ಮುಂತಾದವುಗಳಿಗೂ ಶನಿಯ ಆರಾಧನೆಯು ತಕ್ಷಣದ ಪರಿಹಾರ ನೀಡುತ್ತದೆ. ಈ ರೀತಿಯಾಗಿ ಶನಿದೇವರ ಆರಾಧನೆ ಕೇವಲ ಪೌರಾಣಿಕ ಆಚರಣೆ ಅಲ್ಲ, ಅದು ಜೀವನಕ್ಕೆ ಧಾರ್ಮಿಕ, ನೈತಿಕ ಮತ್ತು ಮಾನಸಿಕ ಶಕ್ತಿ ನೀಡುವ ಮಾರ್ಗ. ಶನಿವಾರ ದಿನದಲ್ಲಿ ಶುದ್ಧ ಮನಸ್ಸಿನಿಂದ, ಭಕ್ತಿ ಮತ್ತು ಧೈರ್ಯದಿಂದ ಪೂಜೆ ಮಾಡಿದಾಗ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ವ್ಯಕ್ತಿ ಜೀವನದಲ್ಲಿ ಸಮತೋಲನ, ಶಾಂತಿ ಮತ್ತು ಪರಮೇಶ್ವರನ ಕೃಪೆಯನ್ನು ಪಡೆಯುತ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.